ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ಗೋಬಿಯಿಂದ ಕ್ರಿಸ್ಪಿಯಾಗಿರೋ ರುಚಿಯಾಗಿರೋ ಡ್ರೈ ಗೋಬಿ ಮಾಡೋಣಂತೆ. ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದ್ದಿದ್ದು. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲಾಗಿರುತ್ತೆ. ಫಸ್ಟಿಗೆ ಹೂಕೋಸನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣಂತೆ. ಅದಕ್ಕೆ ಒಂದು ಪಾತ್ರೆಗೆ ಬಿಸಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಹೂಕೋಸನ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಥರ ಹೂಕೋಸನ್ನ ವಾಶ್ ಮಾಡೋದ್ರಿಂದ ಸಣ್ಣ ಸಣ್ಣ ಹುಳ ಇದ್ದರೆ ಅದೆಲ್ಲ ಆಚೆ ಬಂದುಬಿಡುತ್ತೆ. ನೋಡಿ, ಇವಾಗ ಸ್ವಲ್ಪ ನೀರು ಬಿಸಿ ಆಗಿದೆ. ಇವಾಗ ಹೂಕೋಸನ್ನ ತೆಗೆದುಬಿಡೋಣಂತೆ. ಇಷ್ಟಾದರೆ ಸಾಕು. ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು 2.5 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು 1.5 ಸ್ಪೂನು, 1/4 ಸ್ಪೂನು ಧನಿಯಾ ಪೌಡರು, ಅರ್ಧ ಸ್ಪೂನು ಜೀರಿಗೆ ಪೌಡರು, 1/4 ಸ್ಪೂನು ಕಾಳು ಮೆಣಸಿನ ಪೌಡರು, ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಅಥವಾ ಚಾಟ್ ಮಸಾಲ ಪುಡಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹೂಕೋಸನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಹಾಕ್ತಲೇ ಫಸ್ಟು ಕಲಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ. ಇವಾಗ ನಿಮಗೆ ಕಡಲೆ ಹಿಟ್ಟು ಏನಾರು ಕಮ್ಮಿ ಅನಿಸ್ತಾ ಇದೆ ಬೈಂಡಿಂಗಿಗೆ ಅಂದರೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ಬೋದು. ಇವಾಗ ಇದಕ್ಕೆ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ. ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದು ಆಗಿದೆ. ಇದು ನೆನೆಸಿ ಇಡಬೇಕು ಅಂತ ಏನಿಲ್ಲ, ತಕ್ಷಣ ಕೂಡ ಮಾಡ್ಕೊಳ್ಬೋದು. ಟೈಮ್ ಇದ್ದರೆ ಬೇಕಾದರೆ ಒಂದು ಅರ್ಧ ಗಂಟೆ ನೆನೆಸಿ ಕೂಡ ಇಡ್ಬೋದು. ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಕಲಸಿ ಇಟ್ಕೊಂಡ್ರೆ ಗೋಬಿನ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕರಿಬೇಕು ನಾವು. ಹೈ ಫ್ಲೇಮಲ್ಲಿ ಕರೆದ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಎಲ್ಲ ಬೆಂದಿರೋದಿಲ್ಲ, ಕಚ್ಚ ಕಚ್ಚ ಅಂತಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ಚೆನ್ನಾಗಿ ಒಂದು ಸೈಡು ಫ್ರೈ ಆಗಿದೆ. ಇನ್ನೊಂದು ಸೈಡು ನಿಧಾನವಾಗಿ ತಿರುಗಿಸ್ಕೊಳ್ಳೋಣಂತೆ. ಇದು ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಊಟ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು. ಎರಡಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಕ್ಕೊಂಬಿಡೋಣಂತೆ. ಇದನ್ನು ಹೀಗೆ ಕೂಡ ತಿನ್ಬೋದು. ಇನ್ನು ರುಚಿಯಾಗಿ ತಿನ್ನಬೇಕು, ರುಚಿ ಜಾಸ್ತಿ ಮಾಡಬೇಕು ಅಂದರೆ ಇದಕ್ಕೆ 1/4 ಸ್ಪೂನು ಚಾಟ್ ಮಸಾಲ ಅಥವಾ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬೋದು. 1/4 ಸ್ಪೂನು ಕಾಳು ಮೆಣಸಿನ ಪುಡಿ, 1/4 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಖಾರ ನಿಮಗೆ ಜಾಸ್ತಿ ಬೇಕಾದರೆ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು. ಡ್ರೈ ಗೋಬಿಗೆ ಈ ಥರ ಪೌಡರ್ಗಳು ಹಾಕ್ಕೊಂಡು ತಿಂದರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಹಾಗಾಗಿ ಹಾಕಿ ತೋರಿಸ್ತಾ ಇದ್ದೀನಿ, ಇಲ್ಲಾಂದರೆ ಹಾಗೆ ಕೂಡ ತಿನ್ಬಹುದು. ಇವಾಗ ಇದು ರೆಡಿಯಾಗಿದೆ. ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲ್ಲಾಗಿರೋ ಡ್ರೈ ಗೋಬಿ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.